LD ಅಂತ ಹೆಸರು ಇಟ್ಬಿಟ್ಟಿದ್ರು ನನಗೆ ಕಾಲೇಜಲ್ಲಿ. ಸಿನಿಮಾಗಾಗ್ಲಿ ಜೀವನಕ್ಕಾಗ್ಲಿ ಪ್ರೋತ್ಸಾಹ ನೀಡೋರು ಇಂಪಾರ್ಟೆಂಟ್. ಎಲ್ಲಾರು ಅನ್ಕೋಬಹುದು ಒಳ್ಳೆ ಒಂದು ತುಂಬಾ, ಬಟ್ ಏನೋ ಒಂದ್ ಕಡೆ ಒಂದ್ ಸ್ಮಾಲ್ ಅಳುಕಿರುತ್ತೆ. ಆ ಅಳಕ್ನ ಹಾಕಬೇಕು, ಅದ್ ಅಳಕ್ನ ಹುಡುಕ್ಬೇಕು ನಾವು. ಈಗ ಬೆಳಗ್ಗೆ 8:45. ಅಯ್ಯೋ ಅದು ಯಾಕಂದ್ರೆ ಆ ಟೈಮಲ್ಲಿ ನನ್ನೆಲ್ಲ ಬೈಯೋರು. LD ಅಂತ ಹೆಸರು ಇಟ್ಬಿಟ್ಟಿದ್ರು ನನಗೆ ಕಾಲೇಜಲ್ಲಿ, ಅಂದ್ರೆ ಲವ್ ಡಿಸಪಾಯಿಂಟೆಡ್ ಇವನು ಅಂತ. ಅಲ್ಲ ಆ ಟೈಮಲ್ಲೂ ಕೂಡ ನಾನು ಲವ್ ಡಿಸಪಾಯಿಂಟ್. ನಾನು ಶಾಲೆಲ್ಲ ಓದ್ಕೊಂಡು ಹೋಗ್ತಿದ್ದೆ ಕಾಲೇಜ್ಗೆ. ತರ ಫೀಲಿಂಗ್ ಆತರ. ಅವನೇ ಇಸ್ಕೊಂಡ್ಬಿಟ್ಟ ಚಾಲ. ಹೇಳ್ಬೇಕಾದು ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ, ತಮಾಷೆಗೆ ತಗೊಳ್ಳಿ. ಹೆಣ್ಣಿಗೊಂದು ಹೃದಯವೆಲ್ಲಿದೆ, ಅವಳಿಗೆಲ್ಲಿ ಮನಸ್ಸಿದೆ, ಪ್ರೀತಿಸೋ ಕನಸು ಏತಕ್ಕೆ, ಯೋಚಿಸು ನಿಧಾನಿಸು, ಪ್ರೇಮ ಜೇನ ಚರಂಡಿಗೆ ಏಕೆ ಸುರಿಯುವೆ, ಕಾಗೆಯಲಿ ಗಾನ ಕೇಳ ಬಯಕೆ ಏತಕೆ, ಹಣದ ಮುಂದೆ ನಿನ್ನ ಪ್ರೇಮವೇನು ಸಾಗದು, ನೀನು ನೆನೆಸಿದಂತೆ ನಿನ್ನ ಅವಳು ಕಾಣಳು, ಆಸೆ ಏತಕೆ ನಿರಾಸೆ ಏತಕೆ, ಹುಚ್ಚನಾಗದಿರು ನೀ ಹೆಣ್ಣ ರೂಪಕ್ಕೆ. ಹೊಸ ಟ್ರೆಂಡಿಂಗ್ ಸಾಂಗ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಅರ್ಜುನ್ ಸರ್, ಮುಂದಿನ ನನ್ನ ಪ್ರಶ್ನೆ ನಿಮ್ಗೆ. ಒಂದು ಸಿನಿಮಾಗೆ ಯಾರು ಇಂಪಾರ್ಟೆಂಟು, ಹೀರೋನ ಡೈರೆಕ್ಟರ್? ಯಾಕಂದ್ರೆ ಇಲ್ಲಿ ಇಬ್ರು ಇದಾರೆ, ಹೀರೋನು ಇದಾರೆ, ಹೀರೋ ಡೈರೆಕ್ಟರ್ ಇದಾರೆ. ಯಾರು ಇಂಪಾರ್ಟೆಂಟ್ ಈ ಸಿನಿಮಾಗೆ? ಸಿನಿಮಾಗಾಗ್ಲಿ ಜೀವನಕ್ಕಾಗ್ಲಿ ಪ್ರೋತ್ಸಾಹ ನೀಡೋರು ಇಂಪಾರ್ಟೆಂಟ್. ನನಗೆ ಪ್ರೋತ್ಸಾಹ ನೀಡಿದಂತ ಇಬ್ಬರು ಲೆಜೆಂಡ್ಸ್ ಇಲ್ಲಿ ಕೂತಿದ್ದಾರೆ. ಇದಕ್ಕೆ ಇನ್ನೇನ್ ಮಾಡ್ಬೋದು, ಎಲ್ಲರೂ ಇದಾರೆ. ಆಕ್ಟರ್ ಆಗ್ತೀವಿ, ಡೈರೆಕ್ಟರ್ ಆಗ್ತಾರೆ, ಹೀರೋನ್ ಆಗ್ತಾರೆ, ಎಲ್ಲ ಆಗ್ತೀವಿ. ಸೊ ವಿ ಆರ್ ಆಡಿಯನ್ಸ್ ಆಲ್ಸೋ ಫಸ್ಟ್, ಆಮೇಲೆ ವಿ ಹ್ಯಾವ್ ಬಿಕಮ್ ದ ಹೀರೋ. ಸೊ ಅದರಿಂದ ವೆರಿ ಪಾಯಿಂಟ್. ಅಣ್ಣ 45 ತಮಿಳಲ್ಲಿ ಏನಂತಾರಣ್ಣ? ನಾಪತ್ತಂಜಿ. ಈಗ ನಾವು ನಾಪತ್ತಂಜಿಗೆ ಚೆನ್ನೈಗೆ ಹೋಗ್ತಾ ಇದೀವಿ. ಎಲ್ಲಾ ಕಡೆ ಒಂದೇ ಡೈಲಾಗ್ ವೈರಲ್ ಅಣ್ಣ. ಅದ್ರ ತಮಿಳ್ ವರ್ಷನ್ ನಾವಿಲ್ಲಿ ರೀಕ್ರಿಯೇಟ್ ಮಾಡ್ಬಿಡೋಣ ಅಣ್ಣ. ರೆಡಿ? நான் தான் இந்த படத்துக்கு டைரக்ட். தெரியும், அந்த ಫಿಲ್ಮೋட ಹೀರೋ ನಾನು. ಅಣ್ಣ ಒಂದ್ ಸಣ್ಣ ಗೇಮ್ ಆಡೋಣ, ಇನ್ನ ಲ್ಯಾಂಡ್ ಆಗಕ್ಕಿಂತ ಮುಂಚೆ. ನಾವು 4:45 ಪಿಕ್ಚರ್ಗೋಸ್ಕರ ಹೋಗ್ತಾ ಇದೀವಲ್ಲ. ಯು ಹ್ಯಾವ್ ಟು ಟೆಲ್ ನಂಬರ್ಸ್. 1, 2, 3, 4 ಬರೋ ಜಾಗದಲ್ಲಿ 45 ಹೇಳ್ಬೇಕು, 5 ಬರೋ ಜಾಗದಲ್ಲಿ 45 ಹೇಳ್ಬೇಕು. ಓಕೆನಾ? whoever gives up ಅವರು ಸೋಲ್ತಾರೆ. ರೆಡಿ? 3, 2, 1 ಗೋ. 1, 2, 3, 45, 45. ಅದೇ ಇಲ್ಲ, ಈಗ ಇನ್ನೊಂದ್ಸಲಿ ಮಾಡ. ಈಗ ಆತರ 1, 2, 3, 45, 45, 6, 7, 8, 9, 10, 11, 12, 13, 45, 45, 16, 17, 18, 19, 20, 21, 22, 23, 45, 45, 26, 27, 28, 29, 30, 31, 32, 33, 30, 45. ಈ ರೀತಿ ಒಂದು ಟೀಸರ್ಗೆ ಅಂತ ನಾನು ಆಗ್ಲೇ ಹೇಳ್ದಂಗೆ ಒಂದು ಸಕ್ಸಸ್ ಮೀಟ್ ಯಾರು ಪ್ಲಾನ್ ಮಾಡಿಲ್ಲ ಅಣ್ಣ ಇದುವರೆಗೂ. ಏನ್ ಸರ್, ಒಂದು ಟೀಸರ್ ಸಕ್ಸಸ್ ನ ಒಂದು ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಇಷ್ಟು ಅದ್ಭುತವಾಗಿ ಈ ಟ್ರಿಪ್ ನ ನಮ್ಗೆ ಅರೇಂಜ್ ಮಾಡಿರೋದು ನಮ್ಮ ಪ್ರೊಡ್ಯೂಸರ್ ರಮೇಶ್ ರೆಡ್ಡಿ ಸರ್. ವಿ ಆರ್ ಆಲ್ವೇಸ್ ಥ್ಯಾಂಕ್ಫುಲ್ ಟು ಹಿಮ್. ಈ ಕ್ಷಣ ಆಕಾಶದಲ್ಲಿ ಆ ವಿಶಾಲ ಹೃದಯವಂತರ ಬಗ್ಗೆ ಮಾತಾಡ್ಲೇಬೇಕು ಸರ್, ಪ್ಲೀಸ್. ಮೇಡಮ್, ರಮೇಶ್ ರೆಡ್ಡಿ ಅವರು ಒಂದು ಬಿಗ್ಗೆಸ್ಟ್ ಅಚೀವರ್ ನನ್ನ ಪ್ರಕಾರ. ಯಾಕಂದ್ರೆ ಈ ನಾನು ಅವ್ರ ಸ್ಟೋರಿ ಕೇಳಿದೀನಿ ಮೇಡಮ್. ಒಂದಿನ ಅಣ್ಣ ಸರ್ ಹೇಳ್ದಂಗೆ ರಜನಿ ಸರ್ದು ಹೆಂಗ್ ಸ್ಟೋರಿ ನೀವು ಕೇಳಿದ್ರಿ ಸರ್, ಆದ್ರೆ ನಾನು ಒಂದಿನ ಫುಲ್ ಸಾಯಂಕಾಲದಿಂದ ಕೂತ್ಕೊಂಡು ಅವ್ರ ಸ್ಟೋರಿ ಅವರು ತುಂಬಾ ಸೊನ್ನೆಯಿಂದ ಲೈಕ್ ಗಾರೆ ಕೆಲಸ ಮಾಡ್ತಿದ್ರು, ಎಲ್ಲಿ ಕೂತ್ಕೊಂತಾ ಇದ್ರು, ಎಲ್ಲಿ ಊಟ ಮಾಡ್ತಾ ಇದ್ರು, ಊಟನೇ ಮಾಡ್ತಾ ಇರ್ಲಿಲ್ಲ. ಅಲ್ಲಿಂದ ನೆಕ್ಸ್ಟ್ ಗಾರೆ ಕೆಲ್ಸದವರಿಂದ ಮೇಸ್ತ್ರಿ ಹೆಂಗಾದ್ರು, ಮೇಸ್ತ್ರಿ ಆದ್ಮೇಲೆ
ಆ ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ಏನೇನ್ ಡೈವರ್ಷನ್ಸ್ ಇತ್ತು, ತಮಾಷೆ ಇದೆ ತುಂಬಾ, ಏನೇನೋ ಡೈವರ್ಷನ್ಸ್ ಇತ್ತು, ಅದೆಲ್ಲ ದಾಟ್ಕೊಂಡು ಒಂದೊಂದು ಹಂತವಾಗಿ ಬಂದು ಇವತ್ತು he has grown to such level that crores is not a count for him. ಬಟ್ ಅದ್ ಎಷ್ಟೇ ಆದ್ರೂ ಈ ಸಿನಿಮಾಗೆ ಅವ್ರು ಬರೀ ಪ್ರೊಡ್ಯೂಸರ್ ಅಲ್ಲ, ಅವ್ನು ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಿ ಎಲ್ಲಾ ವಿಷಯದಲ್ಲಿ. ನೀವು ಹೇಳೋ ಈ ಚಾರ್ಟೆಡ್ ಫ್ಲೈಟ್ ಕೂಡ ನಾನು ಸುಮ್ಮನೆ ಹೇಳಿದೆ, ಅಣ್ಣ ನನಗೆ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ, ಈ ತರ ಮಾಡೋಣ 4 ಸ್ಟೇಟ್ ಹೋಗೋಣ ಅಂದ್ರೆ ಒಂದ್ ಸೆಕೆಂಡ್ ಯೋಚನೆ ಮಾಡಿಲ್ಲ. ಸರ್ ಬುಕ್ ಮಾಡೋಣ ಸರ್, ಸ್ಟಾರ್ಟ್ ಮಾಡಿ ಸರ್, ಎಲ್ಲರಿಗೂ ಕೇಳಿ ಸರ್ ಡೇಟ್ಸ್ ಇದೆ ಅಂತ. 1 ಸೆಕೆಂಡ್ ಏನೇ ಒಳ್ಳೆ ವಿಷಯ ಆಗ್ಲಿ, ಹಿ ಹಸ್ ನೆವರ್ ಥಾಟ್ ನಾನು ಕ್ಲೈಮ್ಯಾಕ್ಸ್ ಇಷ್ಟು ದೊಡ್ಡ ಸ್ಕೇಲ್ ಅನ್ಕೊಂಡು ನಾನ್ ದೊಡ್ಡದಾಗ ಏನೋ ಒಂದು ಹೇಳ್ತಾ ಇದೀನಿ ಹಿಂಗೆ ಹಂಗೆ ಅಂತ. ಹಿಂಗೆ ನೋಡ್ತಾ ಇದ್ರು, ಸರ್ ಇದು ಮಾಡ್ಬೋದ ಸರ್, ಮಾಡ್ಬೋದ, ನೀವೇನ್ ಸರ್ ನೀವು ಬಡ್ಜೆಟ್ ಯೋಚನೆ ಮಾಡೋಲ್ಲ ಸರ್, ಇದೆಲ್ಲ ಹೆಂಗ್ ಸರ್ ಮಾಡೋದು ಅಣ್ಣ, ಚೆನ್ನಾಗ್ ಆಗುತ್ತೆ ಅಣ್ಣ, ಮಾಡ್ಬೋದು. ಓಕೆ, ಡೂ ಇಟ್. ವೆರಿ ವೆರಿ ಸ್ಪೆಷಲ್ ಥ್ಯಾಂಕ್ಸ್ ಟು ಅವರ್ ಪ್ರೊಡ್ಯೂಸರ್. ಥ್ಯಾಂಕ್ ಯು ಸೋ ಮಚ್. ಒನ್ ಮೋರ್ ಥಿಂಗ್ ಏನಂದ್ರೆ, ಯೂಶಲಿ ನಮ್ಗೂ ಏನೋ ಬರ್ಬೇಕು, ಡೇಟ್ಸ್ ಬರ್ಬೇಕು, ನಮ್ಗೊಂದು ಇದಿರುತ್ತೆ, ಹೆಂಗ್ ಹೋಗೋದು, ಟೈಮ್ ಹೆಂಗ್ ಅಡ್ಜಸ್ಟ್ ಮಾಡೋದು ಅಂತ ಇರುತ್ತೆ. ಬಟ್ ಅದೇನು ಅರ್ಜುನ್ ಜನ್ಯನ್ಗೆ, ರಮೇಶ್ ರೆಡ್ಡಿಗೆ ಇಲ್ಲ ಅಂತ ಹೇಳಕ್ಕೆ ಆಗ್ತಿಲ್ಲ. ಯಾಕಂದ್ರೆ ಮನ್ಸಾರೆ ಏನು ಒಂದ್ ಸಿನ್ಸಿಯರ್ ಎಫರ್ಟ್ಗೆ ಎಲ್ಲೋ ದೇವ್ರು ನಮ್ಗೆ ಆಶೀರ್ವಾದನ ಮೇಲೆ ಆಶೀರ್ವಾದ ಕೊಡ್ತಾ ಇದೆ. ಟೀಸರ್ ಇಷ್ಟು ಮಟ್ಟಿಗೆ ಸೌಂಡ್ ಆಗುತ್ತೆ ಅಂತ ಅನ್ಕೊಂಡಿಲ್ಲ. ನೋಬಡಿ ವಿಲ್ ಎಕ್ಸ್ಪೆಕ್ಟ್. ಒಂದ್ ಲೆವೆಲ್ ಚೆನ್ನಾಗುತ್ತೆ, ಬಟ್ ಈ ಲೆವೆಲ್ ಬೇರೆ ಭಾಷೆಗಳಲ್ಲೂ ಅಟ್ರಾಕ್ಟ್ ಆಗುತ್ತೆ ಅನ್ನೋದು ಬಹಳ ಈ ನಡುವೆ ಗೊತ್ತು ನಿಮ್ಗೆ. ಬಿಕಾಸ್ ವ್ಯೂಸ್ ಹೆಂಗಾಗುತ್ತೆ ಅಂತ ಗೊತ್ತು, ಹೆಂಗ್ ಬೇಕಾದ್ರೆ ಮಾಡ್ಬೋದು. ಬಟ್ ಏನು ಅಲ್ದೇನೆ ಅದು ಒಂದು ಒಳ್ಳೆ ರೀತಿಲಿ ಆಗೋದು, ಆ ಕಮೆಂಟ್ಸ್ ಗಳು ನೋಡ್ಬಿಟ್ರೆ ಅಲ್ಲೇ ಗೊತ್ತಾಗುತ್ತೆ ಇದು ಯಾವ ರೀತಿ ಆಗಿರ್ಬೇಕು, ಆರ್ಗ್ಯಾನಿಕ್ ಇನ್ಆರ್ಗ್ಯಾನಿಕ್ ಅಂತ. ವಿ ಕ್ಯಾನ್ ಈಸಿಲಿ ಗೆಸ್. ನೌಡೇಸ್ ಇಸ್ ವೆರಿ ಈಸಿ. ಈವನ್ ಆಡಿಯನ್ಸ್ ವಿಲ್ ಗೆಸ್, ಸುಮಾರ ಇದು ಇನ್ಆರ್ಗ್ಯಾನಿಕ್ ಅಂತ. ಅಷ್ಟು ಬುದ್ಧಿವಂತರಿದ್ದಾರೆ. ಸಾಮಾನ್ಯ ಇಲ್ಲಲ್ಲ, ಹಳ್ಳಿಲೇ ಹೇಳ್ತಾರೆ, ಯಾರು ಇಷ್ಟ ನೋಡ್ತಾರೆ ಸುಮ್ಮನೆ ಅನ್ಬಿಡ್ತಾರೆ. ಹಂಗಿರ್ಬೇಕಾರೆ ಒಂದಿರ್ಬೇಕಾರೆ ಅದ್ರಲ್ಲಿ ನಮ್ಗೆ ಅವ್ರಿಗೆ ಇಲ್ಲ ಅಂತ ಹೇಳಕ್ ಮನ್ಸೇ ಬರಲ್ಲ. ಎನಿಥಿಂಗ್ ಫಾರ್ ದಿಸ್ ಫಿಲ್ಮ್, ಬಿಕಾಸ್ ಇಟ್ಸ್ ನಾಟ್ ದ ಮ್ಯಾಟರ್ ಆಫ್ ಮನಿ, ಹೌ ವಿ ಗೋ. ನಾವು ಆರ್ಡಿನರಿ ಫ್ಲೈಟ್ ಹೋಗ್ಬೇಕಂದ್ರೆ 100% ಹೋಗ್ತಿದ್ದು, ದೊಡ್ಡ ವಿಷಯ ಏನಲ್ಲ. ಇಟ್ ನಾಟ್ ಅ ಬಿಗ್ ಥಿಂಗ್. ದೊಡ್ಡ ವಿಷಯ ನಾನು ಇಬ್ರು ಹೋಗ್ತಿದ್ದು, ಅದ್ರಲ್ಲಿ ಏನಿದೆ ದೊಡ್ಡ ವಿಷಯ. ನಾವು ಫಸ್ಟ್ ಓಡಾಡ್ತಿದ್ದೆ ಬಸ್ಲಿ, ಅಟ್ ಫ್ಲೈಟ್ ಲೆವೆಲ್ ಬಂದಿದೀವಿ ಓಡಾಡಕ್ಕೆ. ಇವಾಗ ಪ್ರೈವೇಟ್ ಜೆಟ್ ಬಂದ್ಬಿಟ್ಟಿದ್ವಿ ಅಲ್ವಾ. ಜೀವನ ಬದಲಾಯಿಸುತ್ತೆ, ಬಟ್ ಬದಲಾಯಿಸುತ್ತೆ ಅನ್ಬಿಟ್ಟು ನಾವ್ ಇದ್ದಿದ್ದ ಜೀವನ ಮರಿಬಾರ್ದಲ್ವಾ. ಆಲ್ವೇಸ್ ವಿ ಹ್ಯಾವ್ ಟು ಗೋ ಅಕಾರ್ಡಿಂಗ್ ಟು ದ ಫ್ಲೋ. ಬಂತು ಆಯ್ತು ಮಾಡ್ತಿದೀವಿ, ಒಳ್ಳೇದಾಗುತ್ತೆ ಅಂತ ಒಂದು ಭರವಸೆ ಇದೆ. ಅಂದ್ರೆ ಇದು ಕಾನ್ಫಿಡೆನ್ಸ್ ಹೆಂಗ್ ಬಿಲ್ಡಪ್ ಆಗ್ತದೆ ನಮ್ಗೆ ಗೊತ್ತಿಲ್ಲ. ಇನ್ನರ್ ಇದ್ರಲ್ಲಿ ಏನೋ ಒಂದು ಒಳ್ಳೆ ಪಾಸಿಟಿವಿಟಿ ಬರ್ತಾ ಇದೆ. ಈ ಸಿನಿಮಾ ಯಾರಿಂದ ಹಿಟ್ ಆಗುತ್ತೆ ಅನ್ನೋದು ಮನಸ್ಸು ಯಾರಿಗೂ ಬಂದಿಲ್ಲ. ಸಿನಿಮಾ ಹಿಟ್ ಆಗ್ಬೇಕು ಅನ್ನೋದೇ ಬಂದಿದೆ. ಸರ್, ನಿನ್ನೆ ನನಗೆ ಬಹಳ ಒಂದ್ ಪ್ರಶ್ನೆ ತುಂಬಾ ಇಷ್ಟ ಆಯ್ತು. ಅಕಸ್ಮಾತ್ ಈ ಸಿನಿಮಾದಲ್ಲಿ ನೀವು ಯಮ ಆಗಿದ್ದಲ್ಲಿ ಸಮಾಜದ ಯಾವ ಒಂದು ವಿಷಯವನ್ನ ಆ ಯಮ ಇಲ್ಲಿಂದ ತಗೊಂಡ್ ಹೋಗಕ್ ಇಷ್ಟ ಪಡ್ತಾರೆ? ಅರ್ಥ ಆದವ್ರು ಗೊತ್ತಾಗುತ್ತೆ. ಏನ್ ಗುರು, ಏನು ಸಿಸ್ಟಮ್ಸ್ ನ ಹೆಂಗ್ ತಗೊಂಡ್ ಹೋಗ್ಬೇಕಂತ ಹೇಳ್ತಾರೆ, ಅದು ತುಂಬಾ ಚೆನ್ನಾಗಿದೆ ನೀವು ಹೇಳಿದ ರೀತಿ. ಹೌದಾ, ಅವ್ನು ಎಷ್ಟು ಚೆನ್ನಾಗಿದೆ. ಈಗ ಮುಗಿಸ್ಬಿಟ್ಟೆ, ಹಂಗ್ ಮುಗಿಸ್ಬಿಟ್ಟೆ, ಇವ್ನೇ ಬಿಸಾಕ್ದೆ, ಅವನೇ ಬಿಸಾಕ್ದೆ. ಟ್ರೂತ್ ಅದು. ಮೊದಲನೇ ತೊಲಗಿಸೋದು ಇಲ್ಲಿ ಒಳಗಿರೋ ವಿಷಯನ, ಅದನ್ನ ತೊಲಗಿಸ್ಕೊಂಡ್ಬಿಟ್ರೆ ಎಲ್ಲ ತೊಲಗೋಗ್ಬಿಡುತ್ತೆ. ಯದ್ಭಾವಂ ತದ್ಭವತಿ ಅಂತ ಅದು ಇವರಿಂದನೂ ಕಲ್ತಿದೀನಿ. ಎಷ್ಟು ಸ್ವೀಟ್ ಹಾರ್ಟ್ ಇವರು, ಎಲ್ಲವನ್ನೂ ಪಾಸಿಟಿವ್ ಆಗಿ ನೋಡ್ತಾರೆ. ಅಣ್ಣ, ನಿಮ್ ಹೆಸರಲ್ಲೇ ಶಿವ ಇದೆ ಅಣ್ಣ. ನೀವು ಶಿವನೇ ಒಂದ್ ರೀತಿಯಲ್ಲಿ ಇನ್ನೊಂದು ರೂಪ ಅಂತ ಹೇಳಿದ್ರೆ ತಪ್ಪಾಗಲ್ಲ ನಮ್ಗೆ ಸಿನಿಮಾ ಇಂಡಸ್ಟ್ರಿಲಿ. ನೀವು ಯಾವ ವರವನ್ನ ಕೊಡಕ್ ಇಷ್ಟಪಡ್ತೀರಾ ಅಣ್ಣ? ವರ ಕೂಡ ಆಶೀರ್ವಾದ ಅಲ್ಲಮ್ಮ, ಅದು ಎಲ್ಲ ಉಪೇಂದ್ರ ಹೇಳ್ದಂಗೆ ನಮ್ ಹಾರ್ಟ್ ನೋಡ್ಕೊಂಡ್ಬಿಟ್ರೆ ಇಟ್ಸ್ ವೆರಿ ಗುಡ್. ಪ್ರತಿಯೊಬ್ಬನು ಅವ್ನ ಹೃದಯ ನೋಡ್ಕೊಂಡ್ಬಿಟ್ಟು, ನಾನು ಅಷ್ಟೇ. ಈಗ ನಾನು ಎಲ್ಲಾರು ಅನ್ಕೊಂಬೋದು ಒಳ್ಳೆ ಒಂದು ತುಂಬಾ, ಬಟ್ ಎಲ್ಲೋ ಒಂದ್ ಕಡೆ ಒಂದ್ ಸ್ಮಾಲ್ ಅಳುಕಿರುತ್ತೆ. ಆ ಅಳಕ್ನ ಎತ್ತ ಹಾಕ್ಬೇಕು, ಅದು ಅಳಕ್ನ ಹುಡುಕ್ಬೇಕು. ನಾವು ಏನಿದೆ ಅನ್ನೋದು ಹುಡುಕ್ಬಿಟ್ರೆ ಖಂಡಿತ ಮನುಷ್ಯ ಸರಿಯಾಗ್ಬಿಡ್ತೀವಿ. ಇಲ್ಲ ಅಂದ್ರೆ ಅವಾಗ ಒಳಗಿರೋ ಕಣ್ಣಿಗೆ ಕಾಣ್ತೇನೆ ನಾವು, ಆ ನಿಜವಾದ ಶಿವ ಕಾಣ್ತೇನೆ ಅಷ್ಟೇ, ಇನ್ನೇನಿಲ್ಲ. ಯಾಕಂದ್ರೆ ತಪ್ಪು ಮಾಡಿಲ್ಲ ಅಂತಲ್ಲ, ಮಾಡಿರ್ಬೇಕು, ಮಾಡ್ತಾರೆ ಎಲ್ಲ ಮಾಡ್ಬೇಕು. ಬಟ್ ಏನಂದ್ರೆ ಮಾಡಿ ತಿದ್ಕೋಬೇಕು ಅಷ್ಟೇ. ನಾವ್ ಯಾಕೆ ಮಾಡಿದ್ರೆ ಇಲ್ಲಾಂದ್ರೆ ತಿದ್ ನಡೆದ ಏನು ಮಾಡಕ್ಕಾಗಲ್ಲ. ಆಮೇಲೆ ಯಾರು ಹೆಂಗಿರ್ತಾರೆ ಅವ್ರನ್ನ ಹಂಗ ಅಕ್ಸೆಪ್ಟ್ ಮಾಡ್ಕೊಂಡು ನಡೆಯೋದೇ ಮನುಷ್ಯ. ಇಲ್ಲ ಅವ್ನ ಯಾಗ ಒಂದ್ ಸಡನ್ ಆಗಿ ಮಾಡೋದು, ಮೂವ್ಮೆಂಟ್ ಮಾಡೋದು, ಸಡನ್ ಇದು ಆಯ್ತು ಅಂದ್ಬಿಟ್ಟು ಬಿಸ್ಲೋಗ್ಬಿಡೋದು. ನಾವು ಏನೇ ಇದ್ರಲ್ಲಿ ಎಸ್ ಈಸ್ ಮೈ ಫ್ರೆಂಡ್, ಅದು ಮರಿಬಾರ್ದು ಯಾವಾಗಲೂ. ಬಿಕಾಸ್ ನನ್ಗನ್ಸುತ್ತೆ ನೀವೆಲ್ಲರೂ ಒಳಗಡೆಯಿಂದ ಆ ಫಿಲಾಸಫಿನ ತುಂಬಾ ಫಾಲೋ ಮಾಡುವಂತ ವ್ಯಕ್ತಿತ್ವಗಳು. ಅರ್ಜುನ್ ಸರ್, ನಿಮ್ಮಿಂದ ಶುರು ಮಾಡ್ತೀನಿ. ನೀವು ಜೀವನದಲ್ಲಿ ಫಾಲೋ ಮಾಡುವಂತ ಒನ್ ಫಿಲಾಸಫಿ ಏನು? ಮೇಡಮ್, ಅದೇನೋ ಇತ್ತು ಮೊದ್ಲಲ್ಲ. ಈಗ ನನಗೆ ಅನ್ಸ್ತಾ ಇರೋದು ಸೆಲ್ಫ್ ಲವ್. ನಿನ್ನನ್ನ ನೀನು ಎಷ್ಟು ಪ್ರೀತಿಸ್ತಾ ಇದೀಯಾ ಅದನ್ನ ಫಾಲೋ ಮಾಡಿದೆ. ನಾನು ಬೆಸ್ಟ್ ಆದ್ರೆ ಎಲ್ಲರನ್ನು ಚೆನ್ನಾಗಿ ನೋಡ್ಕೊಬಹುದು ಅನ್ನೋ ಒಂದಿದೆ. ಸೊ ಅದಕ್ಕೆ ಫಸ್ಟ್ ನಾನು ಕರೆಕ್ಟ್ ಆಗ್ಬೇಕಂದ್ರೆ ಉಪ್ಪಿ ಸರ್ ಹೇಳ್ದಂಗೆ ನನ್ನೊಳಗಡೆ ಕ್ಲೀನಿಂಗ್ ಸ್ಟಾರ್ಟ್ ಆಗ್ಬೇಕು, ಅಲ್ಲಿಂದ ಪ್ರೋಸೆಸ್ ಸ್ಟಾರ್ಟ್. ಸೊ ಸೆಲ್ಫ್ ಲವ್ ಇಂದ ಸ್ಟಾರ್ಟ್ ಆಗುತ್ತೆ. ಸೆಲ್ಫ್ ಲವ್. ಓಕೆ, ಉಪ್ಪಿ ಸರ್, ಯೋರ್ ಒನ್
ಫಿಲಾಸಫಿ ಫಾರ್ ಲೈಫ್ ಟೈಮ್? ಇಟ್ಸ್ ವೆರಿ ಡಿಫಿಕಲ್ಟ್ ಕ್ವಶನ್. ಹಂಗೆಲ್ಲ ಕೇಳಿದ್ರೆ ನೀವು ಡೋಂಟ್ ನೋ. ಅದೇ ಮೈ ಫಿಲಾಸಫಿ. ಇಲ್ಲಮ್ಮ ನಿಜವಾಗ್ಲೂ ನನಗೆ ಎರಡಿದೆಯಮ್ಮ. ಒಂದು ಬಿ ಹ್ಯಾಪಿ ಅಂಡ್ ಮೇಕ್ ಅದರ್ಸ್ ಹ್ಯಾಪಿ, ಅದೊಂದು. ಇನ್ನೊಂದು ಬಂದ್ಬಿಟ್ಟು ಯು ಸ್ಮೈಲ್ ಆಲ್ವೇಸ್, ಬಿಕಾಸ್ ಯು ಟೇಕ್ ಎಸ್ ಫ್ರಮ್ ದ ಸ್ಮೈಲ್, ದೇರ್ಸ್ ಅ ಮೈಲ್ ಟು ಸ್ಮೈಲ್. ಎಸ್ ಎಸ್ ಇಸ್ ನೆಸೆಸರಿ ಫಾರ್ ಸ್ಮೈಲ್. ಎಸ್ ಮ್ಯಾನ್ ನೋಡಿದೀರಾ? ಎಸ್ ಮ್ಯಾನ್, ಎಸ್ ಮ್ಯಾನ್ ಅಂತ ಪಿಕ್ಚರ್ ಇವ್ದು ನಮ್ಮ ಇದೇ ಮಾಸ್ಕ್ ಮಾಡಿದ್ರಲ್ಲ ಹೀರೋ. ನೋಡಿಲ್ಲ ನೋಡಿಲ್ಲ. ನೋಡಿ ನೋಡಿ ಎಸ್ ಅನ್ನಕ್ ಶುರು ಮಾಡ್ತಾರೆ. ಯಾವ್ದೋ ಸ್ಪಿರಿಚುವಲ್ ಕ್ಲಾಸ್ ಬರ್ತಾರೆ, ಅಲ್ಲ ಅವ್ರು ಹೇಳ್ತಾರೆ ಎಲ್ಲದಕ್ಕೆ ಎಸ್ ಅನ್ನೋ ಜೀವನ ಸಖತ್ತಾಗಿ ಯಾವ ಲೆವೆಲ್ ಕೊಟ್ಟಾಗ್ತಲ್ಲ ಅಂದ್ರೆ ಎಸ್ ಅಂತ ಆ ಪಿಕ್ಚರ್ ನೋಡಿ. ಅಂಡ್ ಈಗ ಫೈನಲಿ ಓಕೆನಾ, ಇನ್ ಸ್ವಲ್ಪ ಹೊತ್ತಿನಲ್ಲಿ ನಾವು ಲ್ಯಾಂಡ್ ಆಗ್ತಾ ಇದೀವಿ. ಈ ಟೀಸರ್ ಅಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ಅಫ್ಕೋರ್ಸ್ ಆ ಓಮ್ದು ಜೋಡಿ, ಆ ಡೈಲಾಗ್ ಎಲ್ಲ. ನಿಮ್ದು ಆ ಸಿನಿಮಾದಲ್ಲಿ ಒಂದು ಫೇಮಸ್ ಇದೆಲ್ಲ, ಯಾಕೆ ಲವ್ ಮಾಡಲ್ಲ ಅಂತ. ಸೊ 45 ಸಿನಿಮಾನ ನೋಡ್ಲೇಬೇಕು ಅನ್ನೋದಕ್ಕೆ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಹೇಳಿ ಅಣ್ಣ, ಆ ತರ ಸ್ಟೈಲ್ ಅಲ್ಲಿ. ಯಾಕೆ ನೋಡಲ್ಲ ಅಂತ? ಕ್ಯಾಮ್ರಾ ಹಿಡ್ಕೊಳ್ಳಿ. ಯಾಕೆ ನೋಡಲ್ಲ ಪಿಕ್ಚರ್? ನೋಡಿ 45 ನೋಡಿ. 45 ಅಂತ ಅರ್ಥ ಆಗುತ್ತೆ ನಿಮ್ಗೆ. ನೋಡಿ, ಅರ್ಥ ಆಗಬೇಕು. ಯಾರಿಗೆ ಅರ್ಥ ಮಾಡ್ಕೊಳ್ರಿ ನೀವು. ಅರ್ಥ ಮಾಡ್ಕೊಳ್ಳೇಬೇಕು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಪೀಸಾ, ಥ್ಯಾಂಕ್ ಯು ಅರ್ಜುನ್ ಸರ್.